ಯಾವಾಗ್ಲೂ ಒಂದೇ ರೀತಿಯ ಚಟ್ನಿ ತಿಂದು ಬೇಜಾರಾಗಿದ್ರೆ ಸ್ಪೆಷಲ್ ಆಗಿರುವಂತ ಈ ಚಟ್ನಿಯನ್ನ ಒಮ್ಮೆ ಟ್ರೈ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಒಣ ಸೇಗಡಿ ಟೊಮೆಟೊ ಚಟ್ನಿ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಸಿಂಪಲ್ ಆಗಿ ಈ ಚಟ್ನಿ ರೆಸಿಪಿಯನ್ನ ಮಾಡ್ಕೊಳ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲ. ಮಾಮೂಲಿ ಚಟ್ನಿ ತಿಂದು ಬೇಜಾರಾದಾಗ ಈ ರೀತಿ ಒಮ್ಮೆ ಚಟ್ನಿನ ಟ್ರೈ ಮಾಡಿ, ಮತ್ತೆ ಪದೇ ಪದೇ ಇದೇ ರೀತಿ ಇದೇ ಚಟ್ನಿನ ಮಾಡ್ಕೊಳ್ತೀರಾ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಒಣ ಸೀಗಡಿ ಟೊಮೆಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಣ ಸೀಗಡಿನ ತೆಗೆದುಕೊಂಡಿದ್ದೇನೆ. ನೋಡ್ಬೋದು, ನಾನಿಲ್ಲಿ ಒಂದು 80 ಗ್ರಾಂ ಆಗುವಷ್ಟು ಒಣ ಸೀಗಡಿ, ಈ ರೀತಿ ಚಿಕ್ಕ ಗಾತ್ರದಲ್ಲಿ ಇರುವಂತಹ ಸೀಗಡಿನ ತೆಗೆದುಕೊಂಡಿದ್ದೇನೆ. ಈ ಒಣ ಸೀಗಡಿನ ಒಂದು ಅಗಲವಾದಂತಹ ಬಟ್ಲಿಗೆ ಸೇರಿಸಿ ಒಂದ್ 2 ಸರಿ ನೀಟಾಗಿ ಇವನ್ನ ತೊಳ್ಕೊಬೇಕಾಗುತ್ತೆ. ಸ್ವಲ್ಪ ಧೂಳು ಕಸ ಕಡ್ಡಿ ಇರೋದ್ರಿಂದ ಇದನ್ನ ಈ ರೀತಿಯಾಗಿ ನೀಟಾಗಿ ಒಂದೆರಡು ಸರಿ ತೊಳೆದುಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೈಯಲ್ಲಿ ರಬ್ ಮಾಡ್ತಾ ನಾವು ಇವನ್ನ ತೊಳೆದುಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಈ ಸೀಗಡಿನ ನಾವು ನೀಟಾಗಿ 2 ಸರಿ 3 ಸರಿ ತೊಳೆದು ತಗೋಬರ್ಬೇಕು. ನೋಡಿ, ಈ ರೀತಿ ತೊಳೆದಿದ್ದೇನೆ. ಈ ರೀತಿಯಾಗಿ ನೀರನ್ನೆಲ್ಲ ಹಿಂಡಿ ಒಂದು ಬಟ್ಲಿಗೆ ಸೇರಿಸಿ ಮತ್ತೆ ಇವನ್ನ ಒಂದೆರಡು ಸರಿ ನೀಟಾಗಿ ತೊಳೆದು ತಗೋಬರ್ತೇನೆ. ನೋಡಿ, ನಾನಿಲ್ಲಿ ಒಂದು 3 ಸರಿ ನೀಟಾಗಿ ತೊಳೆದು ತಗೋ ಬಂದಿದ್ದೇನೆ. ಈಗ ಈ ಸೀಗಡಿನ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಅನ್ನ ಹಚ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ತೇನೆ. ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ. ಇದಕ್ಕೆ ಸ್ವಲ್ಪ ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಈ ಶುಂಠಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಬೇಕಾಗುತ್ತೆ. ಈ ಶುಂಠಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ ಒಣಮೆಣಸಿನಕಾಯಿನ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು 4ರಿಂದ 5 ಒಣಮೆಣಸಿನಕಾಯಿನ ತೆಗೆದುಕೊಂಡಿದ್ದೆ. ಹಾಗೇನೆ ಒಂದು 5 ಆಗುವಷ್ಟು ಹಸಿಮೆಣಸಿನಕಾಯಿನೂ ಸಹ ಸೇರಿಸಿ ಎರಡನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಿದ್ದೇನೆ. ಈಗ ಇದಕ್ಕೆ ನಾವು ತೊಳೆದಿಟ್ಟಂತಹ ಸೀಗಡಿನ ಸೇರಿಸ್ತಾ ಇದ್ದೇನೆ. ಎಣ್ಣೆಯಲ್ಲಿ ಚೆನ್ನಾಗಿ ಈ ಸೀಗಡಿನ ನಾವು ಫ್ರೈ ಮಾಡ್ಕೊಳ್ಬೇಕು. ಒಣ ಸೀಗಡಿ ಆಗಿರೋದ್ರಿಂದ ಲೈಟ್ ಆಗಿ ಸ್ಮೆಲ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಫ್ರೈ ಮಾಡಿದಷ್ಟು ಆ ಸ್ಮೆಲ್ಲು ಇರಲ್ಲ. ಹಾಗಾಗಿ ಈ ರೀತಿಯಾಗಿ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾಗುತ್ತೆ. ಲೋ ಟು ಮೀಡಿಯಂ ಉರಿಲಿ ಚೆನ್ನಾಗಿ ಇದನ್ನ ಒಂದ್ 2ರಿಂದ 3 ನಿಮಿಷ ಫ್ರೈ ಮಾಡಿದ್ದೇನೆ. 2 ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಅನಂತರ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತೇನೆ. ಹಾಗೇನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನ ಸೇರಿಸಿದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುವವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಮಾಮೂಲಿಯಾಗಿ ನಾವು ಟೊಮೆಟೊ ಚಟ್ನಿನ ಮಾಡ್ತಾ ಇರ್ತೇವೆ. ಆದ್ರೆ ಈ ರೀತಿ ಸೀಗಡಿನ ಬಳಸಿ ಒಮ್ಮೆ ಚಟ್ನಿನ ಟ್ರೈ ಮಾಡಿ, ಮತ್ತೆ ಪದೇ ಪದೇ ಇದೇ ರೀತಿ ಈ ಚಟ್ನಿನೇ ಮಾಡ್ಕೊಳ್ತೀರಾ. ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ಅಂತೂ. ಆದ್ರೆ ನಾವು ಈ ಒಣ ಸೀಗಡಿನ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೇನೆ ಫ್ರೈ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಮೀಡಿಯಂ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದ್ದೇನೆ. 3 ಮೀಡಿಯಂ ಗಾತ್ರದ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಹಾಗೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸಿ, ನಂತರ 2 ಕಡ್ಡಿಯಾಗುವಷ್ಟು ಕರಿಬೇವು, ನಂತರ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಕೈಯಲ್ಲೇ ಮುರಿದು ಸೇರಿಸ್ತಾ ಇದ್ದೇನೆ. ಅನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿ ಬೇಯುವವರೆಗೂ ಇದನ್ನ ಮತ್ತೆ ಒಂದ್ 2ರಿಂದ 3 ನಿಮಿಷ ಲೋ ಟು ಮೀಡಿಯಂ ಉರಿಲಿ ಬೇಯಿಸ್ಕೊಳ್ತೇನೆ. ನೋಡ್ಬೋದು, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಹದಕ್ಕೆ ನಾವು ಈ ಟೊಮ್ಯಾಟೊ, ಈರುಳ್ಳಿ, ಸೀಗಡಿ ಇದೆಲ್ಲವನ್ನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನೋಡಿ, ನಾವು ಬೇಯಿಸ್ಕೊಂಡಿರುವಂತಹ ಈ ಪದಾರ್ಥಗಳು ಫುಲ್ ತಣ್ಣಗಾಗಿದ್ದಾವೆ. ಈಗ ಇವನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ನೋಡಿ,
ಈ ರೀತಿ ಮಿಕ್ಸಿ ಜಾರಿಗೆ ಸೇರಿಸಿ ನೀರನ್ನ ಹಾಕ್ತೇನೆ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಇದನ್ನ ಲೈಟ್ ಆಗಿ ತರಿ ತರಿ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಟೊಮೆಟೊ ತೇವಾಂಶ ಇರೋದ್ರಿಂದ ನೀರನ್ನ ಹಾಕ್ತೇನೆ ನಾವು ಹಾಗೇನೆ ರುಬ್ಕೊಳ್ಬೋದು. ನೋಡಿ ಈ ರೀತಿ ತರಿ ತರಿ ಇರೋ ರೀತಿ ರುಬ್ಕೊಳ್ಬೇಕು. ನಾನಿಲ್ಲಿ ಈ ಚಟ್ನಿಗೆ ಒಗ್ಗರಣೆನ ಹಾಕ್ತಿಲ್ಲ. ಬೇಕು ಅಂದಲ್ಲಿ ಒಗ್ಗರಣೆನ ಹಾಕೊಳ್ಬೋದು. ಹಾಗೇನೆ ನಾನಿಲ್ಲಿ ಒಂದು ಪ್ಲೇಟಿಗೆ ಈ ಚಟ್ನಿನ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಣಸೀಗಡಿ ಟೊಮೆಟೊ ಚಟ್ನಿ ಮಾಡುವ ವಿಧಾನ. ಈ ಚಟ್ನಿ ಅಂತೂ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬಾನೇ ರುಚಿಯಾಗಿರುತ್ತೆ. ಒಣ ಸೀಗಡಿ ಅಂದ್ರೆ ಕೆಲವರು ಇಷ್ಟಪಡಲ್ಲ. ಆದ್ರೆ ಈ ರೀತಿ ಚಟ್ನಿನ ಮಾಡ್ಕೊಡಿ, ಮತ್ತೆ ಪದೇ ಪದೇ ಇದೇ ಚಟ್ನಿ ಬೇಕು ಅಂತಾನೆ ಕೇಳ್ತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.